ಹೇಳಿದನಲ್ಲ, ಅವ್ನು KPSC ಚೇರ್ಮನ್ ಮನೆಯಾಗ ಗಾಂಧಿ ಮುತ್ಯಂದು ಫೋಟೋ ಇಲ್ಲ, ಪ್ರಧಾನಮಂತ್ರಿಗಳದ್ದು ಫೋಟೋ ಇಲ್ಲ, ಮುಖ್ಯಮಂತ್ರಿದಿಲ್ಲ. ಅಲ್ಲಿ ಇರೋದು ಅಪ್ಪ ಮಗನ ಫೋಟೋ. ಅಂದರೆ ಎಷ್ಟು ಭ್ರಷ್ಟಾಚಾರ ಆದರೂ ಸಹಿತ ಇವತ್ತು ನಮ್ಮ ನಿರುದ್ಯೋಗ ಯುವಕರಿಗೆ 80 ಲಕ್ಷ ಕೊಟ್ಟು, 1 ಕೋಟಿ ಕೊಟ್ಟು, 2 ಕೋಟಿ ಕೊಟ್ಟು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DSP ಆಗಬೇಕು. ಅವರು ತಮಗೆ ಹೆಂಗೆ ಬೇಕು ಹಂಗೆ ಮಾರ್ಕಸ್ಗಳನ್ನು ಹಾಕೊಂಡು ಎಷ್ಟೋ ಮೆರಿಟ್ ವಿದ್ಯಾರ್ಥಿಗಳು ಇವತ್ತು ನೌಕರಿ ಇಲ್ಲಾರ್ದೇ ಮತ್ತೆ ನಿರುದ್ಯೋಗ ಸಮಸ್ಯೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಬ್ಬ KPSC ಚೇರ್ಮನ್ ವಾರ್ಷಿಕ ಆದಾಯ ಕೇವಲ 40,000 ರೂಪಾಯಿ ಹೇಳಿ ತಹಸೀಲ್ದಾರ್ನಿಂದ ಒಂದು ಆದಾಯ ಪತ್ರಿಕೆಯನ್ನು ತಗೋತಾನೆ, ದಾಖಲೆಯನ್ನು ತಗೊಂಡು ತಾನೇ KPSC ಚೇರ್ಮನ್ ತಾನು 2 ಹೆಣ್ಮಕ್ಕಳನ್ನ ನೇಮಕಾತಿ 3rd BA ಮಾಡ್ಕೋತಾನೆ. ಒಬ್ಬ KPSC ಚೇರ್ಮನ್ನ ಒಂದು ತಿಂಗಳದ ಭತ್ತೆಯನ್ನು ಸೇರಿದ್ರೆ ಸುಮಾರು 2.5 ಲಕ್ಷ ರೂಪಾಯಿ ಇದೆ. ಈ ರೀತಿ ಒಬ್ಬ KPSC ಚೇರ್ಮನ್ನೇ ಇಂಥ ವ್ಯವಹಾರ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡದಾಗ ಇರುವುದ ಸಂದರ್ಭದಲ್ಲಿ ನಾನು ಇವತ್ತು ಹೈಕೋರ್ಟಿಗೆ ಒಂದು ಮನವಿಯನ್ನು ಹಾಕಿದ್ದೇನೆ. ಇವತ್ತಾಗಬೇಕಾಗಿತ್ತು. ಇವತ್ತು ಮೊನ್ನೆ ನ್ಯಾಯಾಲಯದಲ್ಲಿ ಸಹ ಸುದೀರ್ಘವಾಗಿ ಚರ್ಚೆಯಾಗಿದೆ. ಗೌರವಾನ್ವಿತ ನ್ಯಾಯಮೂರ್ತಿಗಳು ಸಹ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಒಬ್ಬ KPSC ಚೇರ್ಮನ್ನ ಸರ್ಕಾರದ ವರಮಾನ ಎಷ್ಟಿದೆ, ವಾರ್ಷಿಕ ವರಮಾನ ಆ ಕುಟುಂಬದ ಅಂದರೆ 40,000 ರೂಪಾಯಿ ಹೇಗೂ ತಗೊಂಡು ಸರ್ಟಿಫಿಕೇಟ್ ಅನ್ನುವಂಥದ್ದು ಸಹ ಇದು ಬಹಳ ಬಹಿರಂಗವಾಗಿ ಭ್ರಷ್ಟಾಚಾರ. ಮತ್ತು ಅವ್ರಿಗೆ ಈಗ ಯಾರಿಗೂ ಬೆಲೆನೇ ಇಲ್ಲ. ಅವರು ಯಾರು ಹೇಳ್ತಾರೆ ಎಲ್ಲರಿಗೂ ದುಡ್ಡು ಕೊಡ್ತೀವಿ, ಎಲ್ಲರಿಗೂ ಪಾಲಿದೆ ಅನ್ನೋಂಥ ದಿಮಾಕಿನಿಂದ ಮಾತಾಡ್ತಾರೆ. ಇಷ್ಟಾದರೂ ಈ ಸರ್ಕಾರ 80 ಲಕ್ಷ ರೂಪಾಯಿದ್ದು ಸಾಕಷ್ಟು ವಿಡಿಯೋಗಳು, ಆಡಿಯೋಗಳು ಎಲ್ಲಾನು ಬಂದರೂ ಸಹಿತ ಅದನ್ನು CBI ಕೊಡದಷ್ಟು ಒತ್ತಾಯ ಮಾಡೋದು ಸಹಿತ ಸರ್ಕಾರಕ್ಕೆ ಅದರ ಒಂದು ಸೀರಿಯಸ್ನೆಸ್ಸೇ ಇಲ್ಲ. ಅದಕ್ಕೇ ನಾವು ಹೈಕೋರ್ಟ್ ಹೋಗಿದ್ದೀವಿ. ನಾನು ಅದರಲ್ಲಿ ನಾನು ಮತ್ತು ವಿದ್ಯಾರ್ಥಿ ಸಂಘದವರು ಇಬ್ಬರೂ ಸೇರಿ ಹೈಕೋರ್ಟ್ನ ಮೊರೆ ಹೋಗಿದ್ದೀವಿ. ನಡೀತಾ ಇದೆ ಕೋರ್ಟ್ನಲ್ಲಿ. ಬಹುಶಃ ಇವತ್ತು ನಡಿಬೇಕಾಗಿತ್ತು. ಏನೋ ಬಹುಶಃ ಸರ್ಕಾರ ತಮ್ಮ ಒಂದು ಅವಧಿ ಇನ್ನೊಂದು ನಮಗೆ ಅವಕಾಶ ಕೊಡ್ರಿ ಅಂತ ಹೇಳಿ ತಳ್ಳುವಂಥ ಒಂದು ವ್ಯವಸ್ಥಿತವಾಗಿ ಪಿತೂರಿಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದರೆ ಒಂದು ಮಾತು ಹೇಳ್ತೇನೆ, ಇವತ್ತಿನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನವರು ಈ ಒಂದು ಅತ್ಯಂತ ಪಕ್ಷದ ನಮ್ಮ ಯುವಕರನ್ನ, ನಿರುದ್ಯೋಗ ಯುವಕರಿಗೆ, ಅಂಥ ಯುವಕರಿಗೆ ಅವರ ಅರ್ಹತೆ ಮೇಲೆ, ಅವರ ಮೆರಿಟ್ ಮೇಲೆ ನೌಕರಿ ಆದರೆ ಅವಾಗ ಮಾತ್ರ ಈ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀಡಲಿಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ 2 ಕೋಟಿ ರೂಪಾಯಿ ಕೊಟ್ಟಂತ ಒಬ್ಬ ಅಧಿಕಾರಿ ಅವನು ಬಂದ ಮೇಲೆ ಅವ್ನು ದುಡ್ಡು ತಿಲ್ಲದೆ ಮತ್ತೊಂದು ಹಾದಿನೇ ಇಲ್ಲ. ಯಾಕಂದ್ರೆ ಎಲ್ಲ ಬಡ ಕುಟುಂಬಗಳು, ಸಣ್ಣ ಹಳ್ಳಿಯಲ್ಲಿ ಇರುವಂಥ ಮಕ್ಕಳಿಗೆ ಇಷ್ಟು ಹಣ ಕೊಟ್ಟು ಈ ಒಂದು ನೌಕರಿ ಸೇರುವಂಥ ಪರಿಸ್ಥಿತಿ ಇಲ್ಲ. ನಾವು ಮಾಡ್ತಾ ಇದ್ದೀವಿ. ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಅಲ್ಲಿ ಹೈಕೋರ್ಟ್ನಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೀವಿ, ಈ ಪ್ರಕರಣವನ್ನು CBI ಕೊಡಬೇಕು. CBI ಮೂಲಕ ಸಮಗ್ರವಾಗಿ ಕೇವಲ KPSC ಚೇರ್ಮನ್ ಅಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ದಲ್ಲಿರುವಂಥ ಎಲ್ಲ ಮೆಂಬರ್ಸು ಮತ್ತು ಅಲ್ಲಿ ಅಧಿಕಾರಿಗಳು ಎಲ್ಲರೂ ತನಿಖೆ ಆಗಬೇಕು. ಅವ್ರು ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋಂಥದ್ದು ತನಿಖೆ ಆಗಬೇಕು. ಅವೆಲ್ಲ ಹಾಕೊಂಡು ಸರ್ಕಾರ KPSCಯನ್ನು ವಿಸರ್ಜಿಸಿ UPSC ಮಾಡೆಲನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿರುವಂಥ ಕಟ್ಟಕಡೆಯ ಮನುಷ್ಯ, ಬಡವ ಅಂತ ನಿರುದ್ಯೋಗಿಗೆ ನೇಮಕಾತಿ ಅವಕಾಶ ಸಿಕ್ಕಾಗ ಮಾತ್ರ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಬಗ್ಗೆ ಮಾತಾಡುವ ನೈತಿಕ ಹಕ್ಕು ಈ ರಾಜಕಾರಣಿಗಳಿರ್ತದೆ, ಎಲ್ಲರಿಗಿರ್ತದೆ. ಇಂಥ ಪರಿಸ್ಥಿತಿಯಲ್ಲಿ ತಾವೇನು ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ನಾವು ಒಂದು ಕಡೆ ಹೈಕೋರ್ಟ್ನಲ್ಲಿನೂ ಇದನ್ನು ಪ್ರಶ್ನೆ ಮಾಡಿದ್ದೀವಿ. ನಾಳೆ 13ನೇ ತಾರೀಕಿನಿಂದ ವಿಧಾನಸಭೆ ಪ್ರಾರಂಭ ಆಗ್ತದೆ. ಆ ವಿಧಾನಸಭೆ ಪ್ರಾರಂಭ ಆದಾಗ ಮತ್ತೆ KPSC ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತೀವಿ.
ಅವಾಗ ಯಾರ್ಯಾರು ವಿರೋಧ ಪಕ್ಷದವರು ಏನೇನು ಮಾತಾಡ್ತಾರೆ ನೋಡೋಣ. ಅವಾಗ ನಿಮಗೂ ಗೊತ್ತಾಗ್ತದೆ ಯಾರ್ಯಾರು ವಿರೋಧ ಪಕ್ಷದವರು ಎಷ್ಟು ಇದ್ರ ಮೇಲೆ ಸೀರಿಯಸ್ ಅದಾರ ಅನ್ನೋದು ಗೊತ್ತಾಗ್ತದೆ. ಮತ್ತು ಯಾರ್ಯಾರ ಕಾಲದಲ್ಲಿ ಈ KPSC ಮೆಂಬರ್ಗಳು ಚೇರ್ಮನ್ ಅಪಾಯಿಂಟ್ಮೆಂಟ್ ಆಗ್ಯಾರ ಅನ್ನೋದು ನಾನು ಅದು ವಿಧಾನಸಭೆಯಲ್ಲಿ ಹೇಳ್ತೇನೆ. ಇವರು ಇಂಥ ಕಾಲಕ್ಕೆ ಅಪಾಯಿಂಟ್ಮೆಂಟ್ ಆದರು, ಇವತ್ತಿಟ್ಟು ರೊಕ್ಕ ಚೆಲ್ಲಾಕತ್ತಾರಂದ್ರೆ ಇವ್ರಿಗೆ ಎಷ್ಟು ಕೊಟ್ಟಿರ್ಬೋದು ಅನ್ನೋಂಥದ್ದು ಒಂದು ಚರ್ಚೆ ಒಂದು ಓಪನ್ ಆಗಿಬಿಡಲಿ, ರಾಜ್ಯದ ಜನರಿಗೆ ಗೊತ್ತಾಗಲಿ. ಅಂದರೆ 4,80,000 ಹುದ್ದೆಗಳನ್ನು ತುಂಬಲಿಕ್ಕೂ ಸರ್ಕಾರ ತಯಾರಿಲ್ಲ. ಈ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದನೆಂದರೆ ಇದು ಒಂದು ಶಾಂತಯುತವಾದಂತಹ ಯುವಕರ ಹೋರಾಟ ಇದೆ. ನೀವು ಇದೇ ರೀತಿ ಏನೋ ಉದ್ದಟತನದಿಂದ ಬೇಕಾದಂಗೆ ಹೇಳಿಕೆಗಳನ್ನು ಕೊಟ್ಟು ನೇಮಕಾತಿಗಳಲ್ಲಿ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಎಷ್ಟು ನೀವು ಗಂಭೀರ ಆಗಿದ್ದೀರಿ, ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ, ಮತ್ತು ನಿಮ್ಮ ಸರ್ಕಾರದಲ್ಲೇ ಅಷ್ಟು ಸಲ ಕ್ವಶನ್ ಪೇಪರ್ ಔಟ್ ಆಗಿದ್ದು, ಎಷ್ಟು ಮಂದಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ಟರು, ಇವೆಲ್ಲನೂ ನಾಳೆ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆದರೆ ಅಲ್ಲಿ ಇಷ್ಟೇ ಈ ಸರ್ಕಾರ ಗಂಭೀರವಾಗಿ ತಗೋಬೇಕು. ಎಲ್ಲರೇ ಸುಮ್ಮನೆ ಕೊಟ್ಟಿರ್ತಾರೆ, 4 ದಿವಸ ಹೋಗ್ತಾರೆ, ಒಂದು 25 ದಿವಸ ಕುಂಡ್ರಲಿ, ಮುಂದೆ ಲಾಠಿ ಚಾರ್ಜ್ ಮಾಡಿಸ್ತೀನಿ, ಅವ ಬೇಕಾದ್ರೆ ರಾಜೀನಾಮೆಗೆ ವಿಚಾರ ಮಾಡ್ತೀವಿ. ಉದ್ದಟತನದ ಉತ್ತರ ಏನು ಗೃಹ ಮಂತ್ರಿ ಕೊಡ್ತಾ ಇದ್ದಾರೆ. ಅವ್ರೇನು ತಿಳ್ಕೊಂಡಿದ್ದಾರೆ, ಮುಂದೂ ಸಹ ಹೀಗೆ ನಾವು ಮಾತಾಡ್ಕೊಂಡು ಹೋದರೆ ಕರ್ನಾಟಕದಲ್ಲಿ ಏನೂ ಆಗುವುದಿಲ್ಲ ಅಂತ ಹುಚ್ಚು ಪ್ರಮೇಯಲ್ಲಿ ಇರುವುದು ಬೇಡ. ಇವತ್ತು EBPಯ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಒಂದು ಈ ಹೋರಾಟದ ಹಿನ್ನೆಲೆ ಇದು ಈಗ ಪ್ರಾರಂಭ ಆಗಿದೆ. ಇನ್ನು ಬರುವಂಥ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಅದನ್ನ ನೋಡ್ರಿ, ಎಲ್ಲರೂ ಹೋರಾಟ ಮಾಡ್ತೀವಿ ಅಂದ್ರೆ ಸಹಿತ ಪರ್ಮಿಷನ್ ಕೊಡೋದಿಲ್ಲ, ಪರವಾನಗಿ ಕೊಡೋದಿಲ್ಲ. ಪೊಲೀಸರನ್ನ ದುರುಪಯೋಗ ಮಾಡಿಕೊಂಡು ಪೊಲೀಸರ ಮೂಲಕ ಆ ವಿದ್ಯಾರ್ಥಿ ಸಂಘಟನೆಗಳನ್ನ ನಾಯಕರನ್ನ ಅರೆಸ್ಟ್ ಮಾಡೋದು, ಧಮಕಿ ಕೊಡೋದು, ಇವೆಲ್ಲನೂ ಈ ಸರ್ಕಾರ ಮಾಡಕತ್ತೆ. ಒಂದು ಕಾಲ ಬರ್ತದೆ, ಯಾರ ಧಮಕಿ ಯಾರ ಅಂಜಿಗೂ ಜನ ಒಳ್ಳೆ ನಿಂತ್ರಂದ್ರ ನಿಮ್ದು ಯಾವ ಎಷ್ಟು ಸೆಕ್ಯೂರಿಟಿ ತೊಗೊಂಡ್ಬಂದ್ರೂ ಏನೂ ಆಗೋದಿಲ್ಲ. ಅವಾಗ ತಲೆ ಬಾಗಿಸಿ ವಿಧಾನಸೌಧದಿಂದ ಓಡಬೇಕಾಗ್ತದೆ. ಹಂಗೆ ನೇಪಾಳದಾಗ ಆಯ್ತಲ್ಲ, ಪ್ರಧಾನಮಂತ್ರಿನೇ ಹೆಲಿಕಾಪ್ಟರ್ಗೆ ಎತ್ಕೊಂಡು ಹೋಗೋ ಪರಿಸ್ಥಿತಿ ಆಯ್ತಲ್ಲ, ಹಂಗೆ ಮಾಡ್ಕೋಬೇಡ್ರಿ. ಸಾಕಷ್ಟು ಲೂಟಿ ಮಾಡಿರಿ, ದಿವಸ ಸಾಕಷ್ಟು ತಿಂದಿರಿ, ಇನ್ನೂ ರೊಕ್ಕ ತಿನ್ಬೇಕು ಅಂತ ಕೆಟ್ಟ ಪ್ರವೃತ್ತಿ ಒಳಗೆ ಏನಿದ್ದೀರಿ. ಅದರಿಂದ ಹೊರಗೆ ಬರ್ದೈತ್ರೆ ಭ್ರಷ್ಟಾಚಾರ ಅನ್ನುವಂತಹ ಒಂದು ಕೆಟ್ಟ ವ್ಯವಸ್ಥೆಯಿಂದ ಜನನೇ ಮುಕ್ತಿ ಮಾಡಿಕೊಳ್ಳುವಂಥ ಕಾಲ ತರುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು. ಯಾವ ರೀತಿ ಹೋಗಿ ನೀವು ಪ್ರಧಾನಮಂತ್ರಿಗಳ ಮನೆಯ ಮುಂದೆ ಒಬ್ಬ ಮುಖ್ಯಮಂತ್ರಿಯಾಗಿ ಉಪಸ್ಥಿತರು ಯಾರು ನಾ ಕೇಳಿದ್ದಿಲ್ಲ. ಯಾರೇ ಮಂತ್ರಿಗಳು ಹೋರಾಟ ಮಾಡ್ತಾರೆ, ನಾನು ಮಂತ್ರಿ ಇದ್ದೆ. ಇವನ್ ಲೋಕಸಭೆಯಲ್ಲಿ ಮಂತ್ರಿಗಳು ಏನು ಚರ್ಚೆ ನಡೆದಾಗ ಎದ್ದೆದ್ದು ಮಾತಾಡಬಾರ್ದು. ಈ ಕರ್ನಾಟಕದಲ್ಲಿ ಯಾವಾಗ ಬೇಕಾದ್ರೆ ಗೆದ್ದು ನಿಂತಿರ್ತಾರೆ ಮಂತ್ರಿಗಳು. ಅಂದರೆ ಯಾವುದೇ ರೀತಿ ಇವ್ರಿಗೆ ಬೇಕಾಬಿಟ್ಟಿ ನಡೆದಿದೆ. ಇದಕ್ಕೆ ತುಂಬಿ ಬರ್ತಾ ಇದೆ, ತುಂಬದ ಮೇಲೆ ಕೊಡ ತುಂಬುತ್ತಾ ಇದೆ. ಕರ್ನಾಟಕದ ಭ್ರಷ್ಟಾಚಾರದ ಕೊಡ ತುಂಬುತ್ತಾ ಇದೆ ರಾಜಕಾರಣಿಗಳು. ಅದು ಇನ್ನು ಕೆಲವೇ ದಿವಸಗಳಲ್ಲಿ ಸ್ಫೋಟ ಆಯ್ತಂದ್ರೆ ನಿಮ್ಮನ್ನ ಯಾರೂ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಯಾರು ಅಲ್ಲಿ ನೀವು ಮಿಲಿಟರಿ ತಂದಿದ್ರು ನಿಮ್ಗೆ ಜನ ಬಿಡುವುದಿಲ್ಲ. ಈ ಹುಚ್ಚುಚ್ಚಾಕರ್ ಏನು ನಡೆಸಿದಿರಿ ನೀವು, ನಿಮ್ಮ ತಾಳ್ಮೆ, ಜನರ ತಾಳ್ಮೆ, ಯುವಕರ ತಾಳ್ಮೆಯನ್ನು ಪರೀಕ್ಷಿಸಿ ಮಾಡಬಾರ್ದು. ನಾಳೆ ವಿಧಾನಸಭೆ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತಾರೆ, ಏನೇನು ವಿರೋಧ ಪಕ್ಷಗಳು ಎಷ್ಟು ಜೀವಂತಾಗಿ ಅದಾವು ಅನ್ನೋದು ಅವರ ಬಣ್ಣನೂ ಬಯಲಾಗ್ತದೆ. ಯಾಕಂದ್ರೆ ನನ್ನ ಬಳಿ ಎಲ್ಲ ದಾಖಲೆ ಇರೋ KPSC ಚೇರ್ಮನ್ ಮಾಡಿದವ್ರು ಯಾರು, ಏನೇನಾಯಿತು, ಅವ್ರ ಕತ್ತಿ ಏನು ಎಲ್ಲಾನು ಅವತ್ತು ನಾನು ದಾಖಲೆ ಬಿಚ್ಚಿಡ್ತೀನಿ. ಚರ್ಚೆ ಆಗಲಿ. ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ, ಸರ್ಕಾರ, ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕಾಗಿದೆ. ಈ ಹಗಲು ದರೋಡೆ ಮಾಡುವ ಮುಖ್ಯಮಂತ್ರಿಗಳು, ಈ ದರೋಡೆ ಮಾಡುವಂಥ ಮಂತ್ರಿಗಳು ಕೂಡ್ಕೊಂಡು ಇವತ್ತು ವ್ಯವಸ್ಥೆ ಪೂರ್ತಿ ಬಿಹಾರಕ್ಕಿಂತ ಏನು ಕಡಿಮೆ ಇಲ್ಲ ಭ್ರಷ್ಟಾಚಾರದಲ್ಲಿ ಕರ್ನಾಟಕ. ಇವತ್ತು ಆ ಪರಿಸ್ಥಿತಿಗೆ ಬರಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ, ನಿಮ್ಮ ಹೋರಾಟ ಇರಲಿ. ಒಂದು ಕಾಲ ಬಂತು ಅಂದ್ರೆ ನಮ್ಮ ಕೈ ಕೊಟ್ಟಿವಿ ಅಂದ್ರೆ ಕೆಟ್ಟ ಸಂಸ್ಥೆಯನ್ನು ಮುಚ್ಚಿ ಹಾಕಬೇಕು. UPSC ಮಾದರಿಯಲ್ಲಿ ಅವರ ಏನು ಒಂದು ಮೆರಿಟ್ ಇದೆ, ಅವರ ಅರ್ಹತೆಯೇ ಅಳತೆಗೋಲ್ ಮೇಲೆ ಪಾರದರ್ಶಕವಾಗಿ
ಈ ರಾಜ್ಯದಲ್ಲಿ ನೇಮಕಾತಿಗಳಾಗಬೇಕು ಅನ್ನುವಂಥ ಹೋರಾಟವನ್ನು ನಾನು ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮ್ಮ ಸರ್ಕಾರ ಇದ್ದಾಗೂ ನಾನು ಮಾಡಿದ್ದೇನೆ. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗೂ ಸಹ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಇದು KPSC ಅನ್ನುವಂಥದ್ದು ಏನಿದೆಯಲ್ಲ, ಇದು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಂದು ನೇಮಕಾತಿಯಲ್ಲಿ ಅವ್ರಿಗೇನು ತಿಂಗಳಿಗೆ ಹೋಗಬೇಕು ಎಲ್ಲ ಮಾಮೂಲಿ ಹೋಗ್ತದೆ. KPSC ಚೇರ್ಮನ್ ಆಗಬೇಕಾದ್ರೆ ಕೋಟಿ ಕೋಟಿ ಹಣ ಕೊಡಬೇಕು, KPSC ಮೆಂಬರ್ ಆಗಬೇಕಾದ್ರೆ ಕೋಟಿ ಕೋಟಿ ಹಣ ಕೊಡಬೇಕು, ಅದು ಮತ್ತು ಜಾತಿ ಬೇಕು. ಆ ಮೆಂಬರ್ಗಳು ಆದವರು ತಮ್ಮ ಜಾತಿನೂ ಸಹ ಅಭ್ಯರ್ಥಿಗಳಿದ್ರು ಹಣ ತಿಂತಾರೆ. ಅವರು ಬಹಳ ನೇರವಾಗಿ ಹೇಳ್ತಾರೆ, ನಾಳೆ ದುಡ್ಡು ಕೊಟ್ಟು ಬಂದಿದ್ದೀವಿ, ಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ. ಈ ರೀತಿ ಒಂದು ಪರಿಸ್ಥಿತಿ ಎಲ್ಲಾ ರಾಜಕೀಯ ಪಕ್ಷಗಳ ಅಧಿಕಾರನಾಗಿದ್ದಾಗೂ ನಡೆದಿದೆ. ಏನೋ ಒಂದೇ ಒಂದು ಸರ್ಕಾರದ ಒಂದು ವ್ಯವಸ್ಥೆ ಅಲ್ಲ. ಇವತ್ತು EPSCಯಲ್ಲಿ ಎಷ್ಟು ಪಾರದರ್ಶಕವಾಗಿ ನಡಿಬೇಕಾದಂಥದ್ದು ಇವತ್ತು KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನಮ್ಮ ನಿರುದ್ಯೋಗಿ ಯುವಕರ ಸಂಘದವರು ಒಂದು ಪಶು ವೈದ್ಯಕೀಯ ಆಸ್ಪತ್ರೆಗೆ ಒಬ್ಬ ಡಾಕ್ಟರ್ಗೆ 80 ಲಕ್ಷ. ಈ ರಾಜ್ಯದಲ್ಲಿ 4,80,000 ನನಗೆ ಸರ್ಕಾರ ಕೊಟ್ಟಂತಹ ಮಾಹಿತಿ ಪ್ರಕಾರ 4,80,000 ಹುದ್ದೆಗಳು ಖಾಲಿದೆ. 4,80,000 ಹುದ್ದೆಗಳಿಗೆ ಇದೆಲ್ಲ ರೇಟ್ ಇಷ್ಟು ಫಿಕ್ಸ್ ಆದರೆ ಎಷ್ಟು 1,000 ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ ಆಗ್ತದೆ. ಆದರೆ ಯಾರು ಅದು ಗಂಭೀರವಾಗಿ ತಗೋದಿಲ್ಲ. ವಿರೋಧ ಪಕ್ಷಗಳು ಸಹಿತ ಕೇವಲ ಕಾಟಾಚಾರಕ್ಕೆ ಒಂದು ದಿವಸದ ಧರಣಿ ಮಾಡಿ ಈ ರೀತಿ ಒಂದು KPSCಯನ್ನು ಯಾರು ಅದರ ಅಧ್ಯಕ್ಷರಲ್ಲ, ಈಗ ಚೇರ್ಮನ್ ಏನು ಸಸ್ಪೆಂಡ್ ಆದ್ರ ಮೊನ್ನೆ, ಆ ನೇಮಕಾತಿ ಮಾಡಿದ್ರೆ ಬಂದು ಹೋರಾಟ ಮಾಡ್ತಾರೆ. ಇದು ಬಹಳ ಆಶ್ಚರ್ಯ ನನಗಂತೂ. ನಾ ಹೇಳಿದ್ದೀನಲ್ಲ, ನಮ್ಮ KPSC ಚೇರ್ಮನ್ ಮನೆಯಾಗ ಗಾಂಧಿ ಮುತ್ಯಂದು ಫೋಟೋ ಇಲ್ಲ, ಪ್ರಧಾನಮಂತ್ರಿಗಳದ್ದು ಫೋಟೋ ಇಲ್ಲ, ಮುಖ್ಯಮಂತ್ರಿದಿಲ್ಲ. ಅಲ್ಲಿ ಇರುವುದು ಅಪ್ಪ ಮಗನ ಫೋಟೋ. ಅಂದರೆ ಎಷ್ಟು ಆ ಭ್ರಷ್ಟಾಚಾರ ಆದರೂ ಸಹಿತ ಇವತ್ತು ನಮ್ಮ ನಿರುದ್ಯೋಗ ಯುವಕರಿಗೆ 80 ಲಕ್ಷ ಕೊಟ್ಟು, 1 ಕೋಟಿ ಕೊಟ್ಟು, 2 ಕೋಟಿ ಕೊಟ್ಟು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, DSP ಆಗಬೇಕು. ಅವರು ತಮಗೆ ಹೆಂಗೆ ಬೇಕು ಹಂಗೆ ಮಾರ್ಕಸ್ಗಳನ್ನು ಹಾಕೊಂಡು ಎಷ್ಟೋ ಮೆರಿಟ್ ವಿದ್ಯಾರ್ಥಿಗಳು ಇವತ್ತು ನೌಕರಿ ಇಲ್ಲಾರ್ದೇ ಮತ್ತೆ ನಿರುದ್ಯೋಗ ಸಮಸ್ಯೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಒಬ್ಬ KPSC ಚೇರ್ಮನ್ ವಾರ್ಷಿಕ ಆದಾಯ ಕೇವಲ 40,000 ರೂಪಾಯಿ ಹೇಳಿ ತಹಸೀಲ್ದಾರ್ನಿಂದ ಒಂದು ಆದಾಯ ಪತ್ರಿಕೆಯನ್ನು ತಗೋತಾನೆ, ದಾಖಲೆಯನ್ನು ತಗೊಂಡು ತಾನೇ KPSC ಚೇರ್ಮನ್ ತನ್ನ 2 ಹೆಣ್ಮಕ್ಕಳನ್ನ ನೇಮಕಾತಿ 3rd Bಯಲ್ಲಿ ಮಾಡ್ಕೋತಾನೆ. ಒಬ್ಬ KPSC ಚೇರ್ಮನ್ ಒಂದು ತಿಂಗಳದ ಭತ್ತೆಯನ್ನು ಸೇರಿದ್ರೆ ಸುಮಾರು 2.5 ಲಕ್ಷ ರೂಪಾಯಿ ಇದೆ. ಈ ರೀತಿ ಒಬ್ಬ KPSC ಚೇರ್ಮನ್ನೇ ಇಂಥ ವ್ಯವಹಾರ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡದಾಗ ಇರುವುದ ಸಂದರ್ಭದಲ್ಲಿ ನಾನು ಇವತ್ತು ಹೈಕೋರ್ಟಿಗೆ ಒಂದು ಮನವಿಯನ್ನು ಹಾಕಿದ್ದೇನೆ. ಇವತ್ತಾಗಬೇಕಾಗಿತ್ತು. ಇವತ್ತು